ದೇಶದ ಸುಪ್ರಸಿದ್ಧ ಗಣಿತ ತಜ್ಞ ಶ್ರೀ ಶ್ರೀನಿವಾಸ ರಾಮಾನುಜರ ಜನ್ಮದಿನದಂದು ಪ್ರತಿ ವರ್ಷ ಡಿಸೆಂಬರ್ 22ರಂದು ರಾಷ್ಟ್ರೀಯ ಗಣಿತ ದಿನವನ್ನು ಆಚರಿಸಲಾಗುತ್ತದೆ. ಪಟ್ಟಣದ ನ್ಯೂ ಇಂಗ್ಲಿಷ್ ಸ್ಕೂಲ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಉತ್ತರ ಕನ್ನಡ ಜಿಲ್ಲಾ ಪಂಚಾಯತ್ ಎನ್ಆರ್ಡಿಎಂಎಸ್ ಸಂಯೋಜಕರಾದ ಡಾ ಪ್ರಕಾಶ್ ಮೇಸ್ತಾ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಕಾರ್ಯಕ್ರಮವನ್ನು ಜಿಲ್ಲಾ ಪಂಚಾಯತ್ ಮುಖ್ಯ ಯೋಜನಾಧಿಕಾರಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ ಸುಲಭ ಗಣಿತ ಕಲಿಕೆಯ ಕುರಿತು ತಮ್ಮ ಅನುಭವವನ್ನು ಹಂಚಿಕೊಂಡರು. ಕಾರ್ಯಕ್ರಮದಲ್ಲಿ ಅಕ್ಷರ ದಾಸೋಹ ನಿರ್ದೇಶಕರಾದ ದೀಪಕ್ ನಾಯಕ್, ನ್ಯೂ ಇಂಗ್ಲಿಷ್ ಸ್ಕೂಲ್ ಮುಖ್ಯ ಅಧ್ಯಾಪಕರಾದ ಜಯಂತ್ ನಾಯಕ್ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಕಾರ್ಯಕ್ರಮದ ನಂತರ ಶಾಲೆಯ ಮುಖ್ಯ ಅಧ್ಯಾಪಕರಾದ ಜಯಂತ್ ನಾಯಕ್ ಮತ್ತು ಶಾಲೆಯ ಹಿರಿಯ ಶಿಕ್ಷಕರಾದ ಶ್ರೀ ಎಲ್ಜಿ ಭಟ್ ಅವರು ಸಂಪನ್ಮೂಲ ವ್ಯಕ್ತಿಗಳಾಗಿ ವಿದ್ಯಾರ್ಥಿಗಳಿಗೆ ಸುಲಭ ಗಣಿತ ಕಲಿಕೆಯ ಕೌಶಲ್ಯಗಳ ಕುರಿತು ವಿವರಿಸಿದರು. ವಿದ್ಯಾರ್ಥಿಗಳಲ್ಲಿ ಗಣಿತದಲ್ಲಿ ಆಸಕ್ತಿಯನ್ನು ಮೂಡಿಸುವಲ್ಲಿ ಉದ್ದೇಶದಿಂದ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಶಾಲೆಯ ವಿದ್ಯಾರ್ಥಿಗಳು ಭಾಗವಹಿಸಿ ಕಾರ್ಯಕ್ರಮದ ಉಪಯೋಗವನ್ನು ಪಡೆದುಕೊಂಡರು. ಗಣಿತ ವಿಷಯ ಯಾವುದೇ ವಿಷಯ ಕ್ಲಿಷ್ಟಕರ ಎನ್ನುವಂಥದ್ದು ಇಲ್ಲವೇ ಇಲ್ಲ. ಎಲ್ಲವೂ ಸರಳವಾಗಿರುವಂತಹ ವಿಷಯಗಳೇ. ನಮಗೆ ಅದನ್ನು ತಿಳಿಯಪಡಿಸುವಾಗ, ನಮಗೆ ಕಲಿಸುವಾಗ ನಮ್ಮ ಎಲ್ಲರಿಗೂ ಅದು ಅರ್ಥವಾಗುವ ರೀತಿಯಲ್ಲಿ ಒಬ್ಬ ಶಿಕ್ಷಕ ಅದನ್ನು ಪ್ರಸ್ತುತಪಡಿಸ್ತಾನೆ ಅನ್ನುವಂಥದ್ದಾಗಿದ್ರೆ ಆಗ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಸಹ ಆ ಒಂದು ಕಲಿಯುವಿಕೆಯನ್ನು ಆನಂದ ಪಡ್ತಾನೆ. ಜೊತೆಗೆ ಆತನಿಗೆ ಅದು ಕ್ಲಿಷ್ಟ ಅಂತ ಅನಿಸುವುದೇ ಇಲ್ಲ. ಯಾವುದು ಕ್ಲಿಷ್ಟಕರ ಅಂತ ಹೇಳಿದ್ರೆ ನಮ್ಮ ಶರೀರದ ರಚನೆ ಏನಿದೆ ಇದು ಅತ್ಯಂತ ಕ್ಲಿಷ್ಟಕರವಾಗಿರುವಂಥದ್ದು. ನಮ್ಮ ಶರೀರದಲ್ಲಿ ಎಷ್ಟು ನರನಾಡಿಗಳಿದ್ದಾವೆ, ಎಷ್ಟು ಕೋಶಗಳಿದ್ದಾವೆ, ಪ್ರತಿಯೊಂದು ಕೋಶಗಳು ಒಂದೊಂದು ರೀತಿಯ ಕಾರ್ಯವನ್ನು ಮಾಡ್ತವೆ. ಆ ಕಾರ್ಯವನ್ನು ತಿಳಿಯುವುದಿದೆಯಲ್ವಾ, ಅದು ತುಂಬಾ ಸಂಕೀರ್ಣವಾಗಿರುವಂತಹ ಒಂದು ಸಂಗತಿ. ಆದರೆ ನಾವು ಅದನ್ನೆಲ್ಲ ಸೂಕ್ತವಾದ ಕೌಶಲ್ಯವನ್ನು ಬಳಸಿಕೊಂಡು ಗಣಿತವನ್ನು ಕಲಿಸಿ ಆ ಗಣಿತದ ವರ್ಗವನ್ನು ಅತ್ಯಂತ ಆನಂದಮಯವನ್ನಾಗಿ ಪರಿವರ್ತಿಸತಕ್ಕಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಹಲವಾರು ಚಟುವಟಿಕೆಗಳನ್ನು ನಡೆಸ್ತಾ ಬಂದಿದೆ. ತಮಗೆ ಗೊತ್ತಿರುವ ಹಾಗೆ ಈಗಾಗಲೇ ಮುಖ್ಯಾಧ್ಯಾಪಕರು ಏನು ಪ್ರೇಯರ್ನಲ್ಲಿ ಹೇಳಿದ ಹಾಗೆ ನಿನ್ನೆ ಡಿಸೆಂಬರ್ 22 ಗಣಿತ ದಿನಾಚರಣೆ, ರಾಷ್ಟ್ರೀಯ ಗಣಿತ ದಿನಾಚರಣೆ. ಈ ರಾಷ್ಟ್ರೀಯ ಗಣಿತ ದಿನಾಚರಣೆಯನ್ನ ಭಾರತದ ಪ್ರತಿಯೊಬ್ಬರು ಹೆಮ್ಮೆ ಪಡತಕ್ಕಂತ ಒಬ್ಬ ಗಣಿತ ತಜ್ಞ ಶ್ರೀನಿವಾಸ್ ರಾಮಾನುಜನ್ ಅವರ ಜನ್ಮದಿನದಂದು ಆಚರಣೆ ಮಾಡಲಾಗ್ತಾ ಇದೆ. ಬಹುಶಃ ನಿನ್ನೆ ರಜೆ ಇರೋದ್ರಿಂದ ಆ ಗಣಿತ ದಿನಾಚರಣೆಯನ್ನ ಇವತ್ತಿನ ದಿವಸ ಇಲ್ಲಿ 23ನೇ ತಾರೀಕಿನ ದಿವಸ ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡಿರತಕ್ಕಂಥದ್ದು ನಮ್ಗೆಲ್ಲರಿಗೂ ಬಹಳ ಖುಷಿ ತರುವಂತ ವಿಷಯ. ನುಡಿಸಿರಿ ನ್ಯೂಸ್ ಡೆಸ್ಕ್ ಹೊನ್ನಾವರ.